ಐಪಿಎಲ್ ಅಲ್ಲಿ ಕೋಟಿ ಕೋಟಿ ರೂಪಾಯಿಗಳಿಗೆ ಆಟಗಾರರ ಬಿಡ್ಡಿಂಗ್ ನಡೆಯೋದನ್ನ ನಾವು ನೋಡಿರ್ತೀವಿ. ಆದರೆ ಇದುವರೆಗೆ ಐಪಿಎಲ್ ಮೂಲಕ ಅತಿ ಹೆಚ್ಚು ಹಣ ಪಡೆದ ಆಟಗಾರರು ಯಾರ್ಯಾರು ಗೊತ್ತಾ? 100 ಕೋಟಿಗೂ ಹೆಚ್ಚು ಹಣ ಗಳಿಸಿ ಐಪಿಎಲ್ ಮೂಲಕವೇ ಶ್ರೀಮಂತ ಕ್ರಿಕೆಟಿಗರಾದ ಆಟಗಾರರಲ್ಲಿ ಭಾರತೀಯರದೇ ಮೇಲುಗೈ. ಅದರಲ್ಲೂ ಟೀಂ ಇಂಡಿಯಾದ ಖ್ಯಾತ ಆಟಗಾರರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಜೋಡಿ ಮೊದಲ 2 ಸ್ಥಾನಗಳಲ್ಲಿ ನಿಂತಿದ್ದಾರೆ. ಹಾಗಿದ್ರೆ ಅವರ ನಂತರದ ಸ್ಥಾನಗಳಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಸಂಭಾವನೆ ಪಡೆದಿದ್ದಾರೆ ಅನ್ನೋದರ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಟೂರ್ನಿ ಅದೆಷ್ಟೋ ಆಟಗಾರರಿಗೆ ಒಂದೊಳ್ಳೆ ಭವಿಷ್ಯವನ್ನ ಕಟ್ಕೊಂಡಿದೆ. ಈ ಟೂರ್ನಿಯಿಂದಲೇ ಅನೇಕ ಆಟಗಾರರು ಬೆಳಕಿಗೆ ಬಂದಿದ್ದಾರೆ. ಟೀಮ್ ಫ್ರಾಂಚೈಸಿ ಕೂಡ ಆಟಗಾರರಿಗೆ ಕೋಟಿ ಕೋಟಿ ದುಡ್ಡು ಸುರಿಯುತ್ತೆ. ಈ ಬಾರಿಯ ಐಪಿಎಲ್ ಅಲ್ಲೂ ಅನೇಕ ಯುವ ಆಟಗಾರರಿಗೆ ಚಾನ್ಸ್ ಕೊಡಲಾಗಿತ್ತು. ಸಣ್ಣ ವಯಸ್ಸಲ್ಲೇ ಒಂದು ಟೂರ್ನಿಯಿಂದ ಕೋಟಿಗಳ ಅಧಿಪತಿಯಾಗಿದ್ದಾರೆ. ಆದರೆ ಐಪಿಎಲ್ ನಲ್ಲಿ ನಮ್ಮ ಸೀನಿಯರ್ಸ್ ಪ್ಲೇಯರ್ಸ್ ಮಾತ್ರ ಹೆಚ್ಚು ಸಂಭಾವನೆ ಪಡಿತಾ ಇದ್ದಾರೆ. ಹಾಗಾದ್ರೆ ಐಪಿಎಲ್ ಇತಿಹಾಸದಲ್ಲಿ ಹೆಚ್ಚು ಸಂಭಾವನೆ ಪಡೆದ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ಹೇಳ್ತಾ ಹೋಗ್ತೀನಿ. ಹೆಚ್ಚು ಸಂಬಳ ಪಡೆಯೋದ್ರಲ್ಲಿ ಹಿಟ್ ಮ್ಯಾನ್ ನಂಬರ್ 1 ರೋಹಿತ್ ಶರ್ಮಾ. ಐಪಿಎಲ್ ಅಲ್ಲಿ ಹಲವು ದಾಖಲೆ ಬರೆದ ಆಟಗಾರ. 2008ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ತಂಡದ ಪರ ಆಡೋ ಮೂಲಕ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ್ರು. 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ಐಪಿಎಲ್ ಕಪ್ ಗೆಲ್ಲೋದ್ರಲ್ಲಿ ರೋಹಿತ್ ಶರ್ಮಾ ಪ್ರಮುಖ ಪಾತ್ರ ವಹಿಸಿದ್ರು. ಡೆಕ್ಕನ್ ಚಾರ್ಜರ್ಸ್ ತಂಡ ಆ ವರ್ಷ ಪ್ಲೇ ಆಫ್ಗೆ ತಲುಪಲು ನಿರ್ಣಾಯಕವಾಗಿದ್ದ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಕಡೆಯ ಓವರ್ನಲ್ಲಿ 22 ರನ್ ಬಾರಿಸೋ ಮೂಲಕ ಐಪಿಎಲ್ ನಲ್ಲಿ ರೋಹಿತ್ ಶರ್ಮಾ ಗಮನ ಸೆಳೆದಿದ್ರು. ಇದೇ ಕಾರಣದಿಂದ ಮುಂದಿನ ಸೀಸನ್ ನಲ್ಲಿ ಈ ಮುಂಬೈಕರ್ನನ್ನ ಮುಂಬೈ ಇಂಡಿಯನ್ಸ್ ಟೀಮ್ಗೆ ಖರೀದಿಸಿತ್ತು. ಮುಂದಿನದ್ದು ಇತಿಹಾಸ. ಮುಂಬೈ ಇಂಡಿಯನ್ಸ್ 5 ಬಾರಿ ಐಪಿಎಲ್ ಚಾಂಪಿಯನ್ ಆಗಿದ್ದು ಇದೇ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ. ಹೀಗೆ ಕಳೆದ 18 ವರ್ಷಗಳಿಂದ ಉತ್ತಮ ಫಾರ್ಮ್ ನಲ್ಲಿರೋ ಹಿಟ್ ಮ್ಯಾನ್ ತಂಡ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಐಪಿಎಲ್ 2025ರಲ್ಲೂ ಮುಂಬೈ ಇಂಡಿಯನ್ಸ್ ಟೀಮ್ ರೋಹಿತ್ ಶರ್ಮಾರನ್ನ 16.30 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಐಪಿಎಲ್ ನಲ್ಲಿ ಹಿಟ್ ಮ್ಯಾನ್ ಇದುವರೆಗೆ ಒಟ್ಟು 210.9 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ. ಐಪಿಎಲ್ ನಿಂದ ಕೊಹ್ಲಿ ಬಾಚಿದ್ದು 209 ಕೋಟಿ. ಆರ್ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ 2008ರಿಂದಲೂ ಬೆಂಗಳೂರು ತಂಡದ ಪರ ಆಡ್ತಿದ್ದಾರೆ. ರನ್ ಮೆಷಿನ್ ಕೊಹ್ಲಿಯನ್ನ ಆರ್ಸಿಬಿ 18 ವರ್ಷಗಳಿಂದಲೂ ಟೀಮ್ನಲ್ಲಿ ಉಳಿಸಿಕೊಂಡಿದೆ. ವರ್ಷದಿಂದ ವರ್ಷಕ್ಕೆ ವಿರಾಟ್ ಸ್ಯಾಲರಿ ಹೆಚ್ಚಾಗ್ತಾನೆ ಇದೆ. ಈ ಬಾರಿ ಆರ್ಸಿಬಿ ಕೊಹ್ಲಿಯನ್ನ 21 ಕೋಟಿಗೆ ಉಳಿಸಿಕೊಂಡಿತ್ತು. ತನ್ನ ಮೇಲೆ ವಿಶ್ವಾಸ ಇಟ್ಟಿದ್ದ ಆರ್ಸಿಬಿಗೆ ಕಡೆಗೂ ಐಪಿಎಲ್ ಕಪ್ ಗೆಲ್ಲಿಸಿಕೊಡುವಲ್ಲಿ ವಿರಾಟ್ ಕೊಹ್ಲಿ ಯಶಸ್ವಿಯಾಗಿದ್ದಾರೆ. ಈ ವರ್ಷ ಕೂಡ ಆರ್ಸಿಬಿ ಪರ ಅತಿ ಹೆಚ್ಚು ರನ್ ಗಳಿಸಿದ್ದು ಕೂಡ ಕಿಂಗ್ ಕೊಹ್ಲಿ. ತನ್ನ ಅದ್ಭುತ ಬ್ಯಾಟಿಂಗ್ ಕಾರಣದಿಂದಲೇ ಕಿಂಗ್ ಕೊಹ್ಲಿ ಐಪಿಎಲ್ ಟೂರ್ನಿಮೆಂಟ್ ನಲ್ಲಿ ಇಲ್ಲಿವರೆಗೂ 209.2 ಕೋಟಿ ರೂಪಾಯಿ ಸಂಬಳ ಪಡೆದಿದ್ದಾರೆ. ಮುಂದಿನ ಸೀಸನ್ ನಲ್ಲಿ ಐಪಿಎಲ್ ಗಳಿಕೆ ಮೂಲಕ ಕಿಂಗ್ ಕೊಹ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾರನ್ನ ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೆ ಏರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೂಲ್ ಕ್ಯಾಪ್ಟನ್ ಸಂಬಳ 192 ಕೋಟಿ ರೂಪಾಯಿ. ಕೂಲ್ ಕ್ಯಾಪ್ಟನ್ ಎಂಎಸ್ ಧೋನಿ ಐಪಿಎಲ್ ನಲ್ಲಿ 2008ರಿಂದಲೂ ಸಿಎಸ್ಕೆ ತಂಡದ ಭಾಗವಾಗಿದ್ದಾರೆ. ಧೋನಿ ಸಾರಥ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 5 ಬಾರಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ. ಐಪಿಎಲ್ ನಿಂದ ಸಿಎಸ್ಕೆ 2 ವರ್ಷ ಬ್ಯಾನ್ ಆದಾಗ ಧೋನಿ ಪುಣೆ ತಂಡದ ಪರವಾಗಿ ಆಡಿದ್ರು. ಐಪಿಎಲ್ ನಲ್ಲಿ ಹೆಚ್ಚು ಹಣ ಗಳಿಸಿದವರಲ್ಲಿ ಧೋನಿ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ. 2025ರಲ್ಲಿ ಸಿಎಸ್ಕೆ ಅವರನ್ನ 4 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಇಲ್ಲಿವರೆಗೆ ಧೋನಿ ಐಪಿಎಲ್ ಮೂಲಕ 192.84 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಐಪಿಎಲ್ ನಲ್ಲೇ ಕೋಟಿ ಕೋಟಿ ಸಂಪಾದಿಸಿದ ಜಡೇಜಾ. ರವೀಂದ್ರ ಜಡೇಜಾ 2008ರಿಂದ 2025ರ ನಡುವೆ 4 ತಂಡಗಳಿಗಾಗಿ ಆಡಿದ್ದಾರೆ. 2008ರಿಂದ 2009ರವರೆಗೆ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆಡಿದ್ರು. 2011ರಲ್ಲಿ ಕೊಚ್ಚಿ ಟಸ್ಕರ್ಸ್ ಕೇರಳ ತಂಡ ಭಾಗವಾಗಿದ್ರು. 2016ರಿಂದ 17ರವರೆಗೆ ಜಡೇಜಾ ಗುಜರಾತ್ ಲಯನ್ಸ್ ತಂಡದಲ್ಲಿ ಆಡಿದ್ರು. ಬಳಿಕ ಅಂದ್ರೆ 2012ರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಡ್ತಿದ್ದಾರೆ. 2025ರಲ್ಲಿ ಸಿಎಸ್ಕೆ ಜಡೇಜಾರನ್ನ 18 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಐಪಿಎಲ್ ನಲ್ಲಿ ಇಲ್ಲಿವರೆಗೆ ಜಡೇಜಾ 143.01 ಕೋಟಿ ರೂಪಾಯಿ ವೇತನ ಗಳಿಸಿದ್ದಾರೆ. ಐಪಿಎಲ್ ನಲ್ಲಿ ವೆಸ್ಟ್ ಇಂಡೀಸ್ ಆಟಗಾರನ ಕಮಾಲ್. ವೆಸ್ಟ್ ಇಂಡೀಸ್ ಆಟಗಾರ ಸುನಿಲ್ ನರೇನ್ 2012ರಲ್ಲಿ ಐಪಿಎಲ್ಗೆ ಪಾದಾರ್ಪಣೆ ಮಾಡ್ತಾರೆ. 13 ವರ್ಷಗಳಿಂದ ಸುನಿಲ್ ಕೆಕೆಆರ್ ತಂಡದ ಪ್ರಮುಖ ಆಟಗಾರ ಎನಿಸಿಕೊಂಡಿದ್ದಾರೆ. ನರೇನ್ ಅವರನ್ನ ಕೆಕೆಆರ್ 2012ರಲ್ಲಿ 3.51 ಕೋಟಿ ರೂಪಾಯಿಗೆ ಕೆಕೆಆರ್ ಖರೀದಿಸಿತ್ತು. ಈ ವರ್ಷ ನರೇನ್ ಅವರನ್ನ 12 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಇದುವರೆಗೆ ನರೇನ್ ಐಪಿಎಲ್ ನಲ್ಲಿ 125.25 ಕೋಟಿ ರೂಪಾಯಿ ವೇತನ ಪಡ್ಕೊಂಡಿದ್ದಾರೆ.
ಹೀಗೆ ಶ್ರೀಮಂತ ಕ್ರಿಕೆಟ್ ಲೀಗ್ IPL ಮೂಲಕ ಕ್ರಿಕೆಟ್ ಆಟಗಾರರು ಕೋಟಿಗಳ ವಾರಸುದಾರರಾಗ್ತಿದ್ದಾರೆ. ಇದೇ ಕಾರಣಕ್ಕೆ ಯುವ ಕ್ರಿಕೆಟಿಗರನ್ನ IPL ಸೂಜಿಗಲ್ಲಿನಂತೆ ತನ್ನತ್ತ ಸೆಳೀತಾ ಇದೆ. ಈ ವರ್ಷ IPL ಅಲ್ಲಿ ಕೇವಲ 14 ವರ್ಷದ ವೈಭವ್ ಸೂರ್ಯವಂಶಿಯನ್ನ 1.1 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಈ ವರ್ಷ ಅದ್ಭುತ ಆಟವಾಡಿದ್ದ ಸೂರ್ಯವಂಶಿ ಮುಂದಿನ ಸಾಲಿನಿಂದಲೇ ಅದರ 10 ಪಟ್ಟು ಹಣ ಗಳಿಸೋದು ಖಚಿತ. ಒಟ್ಟಿನಲ್ಲಿ IPL ಕ್ರಿಕೆಟ್ ಆಟಗಾರರ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿ ಪರಿವರ್ತನೆ ಆಗಿರೋದಂತೂ ಸ್ಪಷ್ಟ. ನಮಸ್ಕಾರ.